ಬಂದ್ಮೇಲೆ ಇಡೀ ವಿಶ್ವವೇ ಹೇಗೆಲ್ಲ ಆರ್ಥಿಕ ದುಸ್ಥಿತಿಗೆ ತಲುಪಿತು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಅದರಲ್ಲೂ ಭಾರತದಲ್ಲಿ ಎಷ್ಟು ಜನ ಬೀದಿಗೆ ಬಿದ್ರು, ನರಕ ಯಾತನೆಯನ್ನ ಅನುಭವಿಸಿದ್ರು ಅಂತಾನೂ ನೋಡಿದ್ದೀವಿ. ಎಲ್ಲವನ್ನ ಲೆಕ್ಕ ಹಾಕಿ ಮೋದಿ ಸರ್ಕಾರ ಇವತ್ತು ಭರ್ಜರಿ ಬಜೆಟ್ ಅನ್ನ ಮಂಡಿಸಿದೆ. ಆದರೆ ಬಜೆಟ್ ಅಲ್ಲಿ ಬಹುತೇಕ ವಸ್ತುಗಳಿಗೆ ಕೃಷಿ ಸೆಸ್ ಹಾಕಿದ್ದಾರೆ. ಹೀಗಾಗಿ ಜನರ ನಿರೀಕ್ಷೆಗೆ ತಕ್ಕಂತೆ ಬಜೆಟ್ ಇಲ್ಲ ಅಂತ ಪ್ರತಿಪಕ್ಷಗಳು ಹೇಳ್ತಿವೆ. ಈ ಬಜೆಟ್ ಆತ್ಮನಿರ್ಭರ ಭಾರತದ ಬಜೆಟ್ ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ. ಹಾಗಿದ್ರೆ ಯಾವುದು ದುಬಾರಿ, ಯಾವುದರ ಬೆಲೆ ಇಳಿಕೆಯಾಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ. ಬೆಲೆ ಏರಿಕೆ ಆಗಿದೆಯಾ ಇಲ್ವಾ ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ಹಾಗಾದ್ರೆ ಮೊದಲಿಗೆ ಯಾವ್ಯಾವುದರ ಬೆಲೆ ಏರಿಕೆ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ದೇಶೀಯ ಮದ್ಯ, ವಿದೇಶಿ ಮದ್ಯದ ಬೆಲೆ ಏರಿಕೆ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಇದೆ. ಯಾಕಂದ್ರೆ 100% ಸೆಸ್ ಅನ್ನ ವಿದೇಶಿ ಮದ್ಯಕ್ಕೂ ಕೂಡ ಹಾಕಲಾಗಿದೆ. ಹಾಗಾಗಿ ದೇಶೀಯ ಮದ್ಯ ಮತ್ತು ವಿದೇಶಿ ಮದ್ಯದ ಬೆಲೆ ಏರಿಕೆಯಾಗುವಂತಹ ಎಲ್ಲಾ ಚಾನ್ಸಸ್ ಕೂಡ ಇದೆ. ಇನ್ನು ವಾಹನಗಳ ಬಿಡಿ ಭಾಗಗಳು, ಕೈಗಾರಿಕಾ ಯಂತ್ರಗಳ ಬಿಡಿ ಭಾಗಗಳು, ನಟ್ಟು, ಬೋಲ್ಟು, ಸೋಲಾರ್ ಉತ್ಪನ್ನಗಳು ಇವೆಲ್ಲದರ ಬೆಲೆ ಕೂಡ ಏರಿಕೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಅದರ ಜೊತೆಗೆ ಪ್ರತಿದಿನ ಬಳಸುವಂತಹ ಟಿವಿ ಆಗಿರ್ಬೋದು, ಎಸಿ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಷಿನ್ ಆಗಿರ್ಬೋದು, ಇವೆಲ್ಲದರ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಬೆಲ್ಟ್, ಶೂ, ಚರ್ಮದ ಉತ್ಪನ್ನಗಳಿಗೂ ಕೂಡ ಸೆಸ್ ಅನ್ನ ಹಾಕಲಾಗಿದೆ. ವಿದ್ಯುತ್ ವೈರ್ಗಳು, ಕೇಬಲ್ಗಳು, ಮೊಬೈಲ್ ಚಾರ್ಜರ್ ಆಗಿರ್ಬೋದು, ಇವೆಲ್ಲದರ ದರ ಕೂಡ ಏರಿಕೆಯಾಗುತ್ತೆ. ಇನ್ನು ಅಡಾಪ್ಟರ್, ಕ್ಯಾಮ್ರಾ, ಎಲ್ಇಡಿ ಲೈಟ್, ಲ್ಯಾಂಪ್, ವಿದೇಶಿ ಅಡುಗೆ ಎಣ್ಣೆ, ಸೋಯಾಬೀನ್, ಸೇಬು, ಹತ್ತಿ, ಕಲ್ಲಿದ್ದಲು, ರಸಗೊಬ್ಬರ, ಕಾಬೂಲ್ ಕಡಲೆ, ಬೇಳೆಕಾಳುಗಳು, ಒಡವೆ, ಹರಳುಗಳು, ಪ್ಲಾಸ್ಟಿಕ್, ಹತ್ತಿಯ ಉತ್ಪನ್ನಗಳು, ರೇಷ್ಮೆ ಉತ್ಪನ್ನಗಳು, ಎಥನಾಲ್, ತೈಲ, ಸಿಗಡಿ, ಮೀನು ಉತ್ಪನ್ನಗಳು, ಮೆಕ್ಕೆಜೋಳ ಉತ್ಪನ್ನಗಳು ಇವೆಲ್ಲದರ ಬೆಲೆ ಕೂಡ ಏರಿಕೆಯಾಗುವಂತಹ ಎಲ್ಲಾ ಸಾಧ್ಯತೆಗಳು ಈ ಬಜೆಟ್ ಅಲ್ಲಿ ಇರೋದನ್ನ ನೋಡಬಹುದು. ಯಾವ್ಯಾವುದರ ಬೆಲೆ ಇಳಿಕೆ ಆಗತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಚಿನ್ನ, ಬೆಳ್ಳಿ ಒಡವೆಗಳು, ಕಬ್ಬಿಣ, ಸ್ಟೀಲ್, ಸ್ಕ್ರಾಪ್ಗಳು, ನೈಲಾನ್ ಉತ್ಪನ್ನಗಳು, ತಾಮ್ರದ ಲೋಹಗಳು, ಕೃಷಿ ಪರಿಕರಗಳು, ಜಾನುವಾರು, ಮೇವು, ಪ್ಲಾಟಿನಂ ಉತ್ಪನ್ನಗಳ ಬೆಲೆಗಳು ಇಳಿಕೆಯಾಗುವಂತಹ ಸಾಧ್ಯತೆ ಕೂಡ ಇರೋದನ್ನ ನಾವು ನೋಡಬಹುದು. ಹಾಗೆಯೇ ಪ್ರಮುಖವಾಗಿ ಪೆಟ್ರೋಲ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋದಾದ್ರೆ, ಪೆಟ್ರೋಲ್ ಮೇಲೆ ಕೃಷಿ ಸೆಸ್ ಹಾಕಿದ್ದಾರೆ, ಡೀಸೆಲ್ ಮೇಲೆ ಸೆಸ್ ಹಾಕಿದ್ದಾರೆ. ಬೆಲೆ ಏರಿಕೆ ಮಾಡಿಬಿಟ್ರು ಅಂತೆಲ್ಲ ಸುದ್ದಿ ಆಗ್ತಾ ಇದೆ. ಆದ್ರೆ ನಿಮ್ಗೆ ಗೊತ್ತಿರಲಿ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿಲ್ಲ. ಹಾಗಿದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಮೇಲೆ ಹಾಕಿರುವಂತಹ ಆ ಸೆಸ್ಗಳು ಯಾವುದು, ಯಾರಿಗೆ ಇದರ ಹೊರೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತೀವಿ ನೋಡಿ. ಬಜೆಟ್ ಮಂಡಿಸಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೃಷಿ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುತ್ತೀವಿ ಅಂತ ಕೃಷಿ ಸೆಸ್ ಹಾಕಿದ್ದಾರೆ. ಈ ಕೃಷಿ ಸೆಸ್ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೂ ಹಾಕಿದ್ದಾರೆ. ಡೀಸೆಲ್ ಮೇಲೆ 4 ರೂಪಾಯಿ ಮತ್ತು ಪೆಟ್ರೋಲ್ ಮೇಲೆ 2.5 ರೂಪಾಯಿ ಕೃಷಿ ಸೆಸ್ ವಿಧಿಸಿದ್ದಾರೆ. ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಸೆಸ್ ಹೇರಿದ್ರು ಜನರಿಗೆ ಯಾವುದೇ ಹೊರೆ ಸದ್ಯಕ್ಕೆ ಆಗಲ್ಲ ಅನ್ನೋದು ಗಮನಿಸಬೇಕಾದ ಅಂಶ. ಪೆಟ್ರೋಲ್ ಡೀಸೆಲ್ ಸೆಸ್ ಏರಿಕೆ ಜನರಿಗಲ್ಲ, ತೈಲ ಪೂರೈಕೆ ಮಾಡುವ ಕಂಪನಿಗಳಿಗೆ ನಷ್ಟ. ಹೌದು, ಪೆಟ್ರೋಲ್ ಡೀಸೆಲ್ ಮೇಲಿನ ಕೃಷಿ ಸೆಸ್ ಏರಿಕೆ ಆಗಿರುವುದು ಜನರಿಗೆ, ವಾಹನ ಸವಾರರಿಗೆ ಅನ್ವಯ ಆಗಲ್ಲ. ಇದು ಅಬಕಾರಿ ಸುಂಕ ಪಾವತಿ ಮಾಡುವ ತೈಲ ಕಂಪನಿಗಳಿಗೆ ಹಾಕಿರುವ ಕೃಷಿ ಸೆಸ್. ಇನ್ನೂ ಸರಳವಾಗಿ ಹೇಳಬೇಕಂದ್ರೆ, ಪೆಟ್ರೋಲ್ ಡೀಸೆಲ್ ಪೂರೈಸುವ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಗೆ ಹಾಕಿರುವ ತೆರಿಗೆ. ಮೂಲ ಪೆಟ್ರೋಲ್ ಬೆಲೆಯನ್ನ ಕಡಿಮೆ ಮಾಡೋದು, ಸೆಸ್ ಹಾಕುವ ಮೂಲಕ ಅದೇ ಹಣವನ್ನ ಕೃಷಿ ಅಭಿವೃದ್ಧಿ ಮತ್ತು ಮೂಲಸೌಕರ್ಯಕ್ಕೆ ಬಳಸ್ತಾರೆ ಅಷ್ಟೇ. ಇದು ತೈಲ ಕಂಪನಿಗಳ ಲಾಭ ನಷ್ಟಕ್ಕೆ ಅನ್ವಯ ಆಗುತ್ತೆ ಹೊರತು ಜನರ ಜೇಬಿಗೆ ಕತ್ತರಿ ಬೀಳಲ್ಲ. ಮುಂದೆ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಲ್ವಾ? ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಏರಿಳಿತ ಆಗೋದು ಸಾಮಾನ್ಯ. ಅಂತಾರಾಷ್ಟ್ರೀಯ ಮಾರುಕಟ್ಟೆ, ವಿದೇಶಿ ಆಮದು ಸುಂಕ ಹೆಚ್ಚಳ ಆದಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗುತ್ತೆ. ಈಗಾಗಲೇ ತೈಲ ಬೆಲೆ 90 ರಿಂದ 100 ರೂಪಾಯಿ ಗಡಿ ಮುಟ್ಟಿದೆ. ಇದರಿಂದ ಜನ ಸಿಟ್ಟಾಗಿದ್ದಾರೆ. ಸದ್ಯಕ್ಕೆ ಕೇಂದ್ರ ಸರ್ಕಾರದ ಪೆಟ್ರೋಲ್ಗೆ 2.5 ರೂಪಾಯಿ ಮತ್ತು ಡೀಸೆಲ್ಗೆ 4 ರೂಪಾಯಿ ಕೃಷಿ ಸೆಸ್ ಜನರಿಗೆ ಅನ್ವಯ ಆಗಲ್ಲ. ಜನ ಭಯ ಬೀಳೋದು ಬೇಡ ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಣ್ಣೆ ಪ್ರಿಯರಿಗೂ ಬೆಲೆ ಏರಿಕೆ ಭಯ ಬೇಡ. ವಿದೇಶಿ ಮದ್ಯ ಸೇವಿಸೋರಿಗಷ್ಟೇ ಬೆಲೆ ಏರಿಕೆ. ಸಣ್ಣ ಪುಟ್ಟ ಕುಡುಕರು, ವೀಕೆಂಡ್ ಪಾರ್ಟಿ ಮಾಡೋರು, ಗ್ರಾಮೀಣ ಭಾಗದಲ್ಲಿ ಮದ್ಯ ಸೇವಿಸೋರಿಗೂ ಎಣ್ಣೆ ಮೇಲೆ ಕೃಷಿ ಸೆಸ್ ಹಾಕಿದ್ದಾರೆ. ಆದ್ರೆ ಇದ್ಯಾವುದೂ ಸಾಮಾನ್ಯ ಕುಡುಕರಿಗೆ, ದೇಶೀಯ ಮದ್ಯ ಸೇವಿಸೋರಿಗೆ ಅನ್ವಯ ಆಗಲ್ಲ. ಶ್ರೀಮಂತರು ದುಬಾರಿ ಮದ್ಯ ಬಾಟಲ್, ವಿದೇಶಿ ಮದ್ಯ ಬಾಟಲ್ ಪಡೆಯೋರಿಗಷ್ಟೇ ಬೆಲೆ ಏರಿಕೆ ಬಿಸಿ ಇರುತ್ತೆ. ಮದ್ಯದ ಬೆಲೆ ಏರಿಕೆ ಆಗುತ್ತೆ ಅನ್ನೋ ಆತಂಕನೂ ಬೇಡ. ಸದ್ಯಕ್ಕೆ ಕೂಲ್ ಆಗಿರಿ, ಆರಾಮಾಗಿರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಲೆ ಏರಿಕೆ
ಏರಿಕೆ ಇಳಿಕೆ ಪೆಟ್ರೋಲ್ ಡೀಸೆಲ್ ಮದ್ಯದ ಮೇಲೆ ಹಾಕಿದ ಸೆಸ್ ಸಂಕಟಕ್ಕೆ ಕ್ಲಾರಿಟಿ ಕೊಟ್ಟಿದ್ದೀವಿ. ಈಗ ಬಜೆಟ್ನ ಕೆಲವು ಪ್ರಮುಖ ಅಂಶಗಳನ್ನ ನೋಡೋಣ. आज का बजट आम लोगों के जीवन में ईज ऑफ लिविंग को बढ़ाने पर प्रोएक्टिव होने का संदेश दिया. We want the country to understand the intent of this government. ಮೋದಿ ಸರ್ಕಾರ ಮಂಡಿಸುತ್ತಿರುವ ಬಜೆಟ್ ಮುಂದಿನ 5 ವರ್ಷಗಳ ಗುರಿಯುಳ್ಳ ಬಜೆಟ್. ಕೊರೋನಾದಂತಹ ಭೀಕರ ಹೆಮ್ಮಾರಿಯನ್ನ ಇಡೀ ವಿಶ್ವವೇ ಕಂಡಾಗ ಲಾಕ್ಡೌನ್ ಆಯಿತು, ಜನ ಸಂಕಷ್ಟಕ್ಕೆ ಸಿಲುಕಿದ್ರು. ಆಗ ಹಂತ ಹಂತವಾಗಿ ಪ್ರಧಾನಿ ಮೋದಿ ಮಿನಿ ಬಜೆಟ್ ಮಂಡಿಸುವ ಮೂಲಕ ಜನರ ನೆರವಿಗೆ ನಿಂತರು. ಈಗ ಎಲ್ಲವನ್ನ ಕ್ರೋಢೀಕರಿಸಿ ಪೂರ್ಣ ಬಜೆಟ್ ಮಂಡಿಸಿದ್ದಾರೆ. ಲಾಭ ನಷ್ಟ, ಜನರಿಗೆ ಏನು ಕೊಡಬಹುದು ಅನ್ನೋದನ್ನೆಲ್ಲ ಲೆಕ್ಕಾಚಾರ ಮಾಡಿ ಬಜೆಟ್ ಮಂಡಿಸಿದ್ದಾರೆ. ಪ್ರಮುಖವಾಗಿ ಕೃಷಿ ಇಲಾಖೆಗೆ, ಆರೋಗ್ಯ ಇಲಾಖೆಗೆ ಈ ವರ್ಷ ಬಂಪರ್ ಅನುದಾನ ನಿಗದಿ ಮಾಡಿದೆ. ಆರೋಗ್ಯ ವಲಯಕ್ಕೆ 2.24 ಲಕ್ಷ ಕೋಟಿ ಹಣ ನಿಗದಿ ಮಾಡಲಾಗಿದೆ. ಇದರಲ್ಲಿ ಪಿಎಂ ಸ್ವಸ್ಥ ಭಾರತ್ ಮಿಷನ್ಗೆ 64,180 ಕೋಟಿ ಹಣ ಸಿಕ್ಕಿದ್ರೆ, ಕೋವಿಡ್ ಲಸಿಕೆಗೆ ಒಟ್ಟು 34,400 ಕೋಟಿ ಹಣ ನಿಗದಿಯಾಗಿದೆ. ಇನ್ನು 17,000 ಗ್ರಾಮೀಣ ಆರೋಗ್ಯ ಕೇಂದ್ರಗಳ ಸ್ಥಾಪನೆ, 11,000 ಆರೋಗ್ಯ ಮತ್ತು ವೆಲ್ನೆಸ್ ಕೇಂದ್ರ ಸ್ಥಾಪನೆ, ಪ್ರತಿ ಜಿಲ್ಲೆಗಳಲ್ಲೂ ಸರ್ಕಾರಿ ಲ್ಯಾಬ್ಗಳ ಸ್ಥಾಪನೆಗೂ ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ. ಇನ್ನು 15 ಎಮರ್ಜೆನ್ಸಿ ಆಪರೇಷನ್ ಆಸ್ಪತ್ರೆಗಳು, 112 ಜಿಲ್ಲೆಗಳಲ್ಲಿ ಮಿಷನ್ ಪೋಷಣ್ 2.0 ಜಾರಿ ಮಾಡಿದ್ದು, ಮುಂದೆ ಹಳ್ಳಿಯಲ್ಲೂ ಆರೋಗ್ಯ ಸೇವೆ ಒದಗಿಸೋದು ಮೋದಿ ಸರ್ಕಾರದ ಉದ್ದೇಶ. ಇನ್ನು ಕೃಷಿ ಇಲಾಖೆಗೆ ಮೋದಿ ಸರ್ಕಾರ ಏನ್ ಕೊಟ್ಟಿದೆ ಅನ್ನೋದನ್ನ ನೋಡೋಣ. ಕೃಷಿ ರೈತರ ಉನ್ನತೀಕರಣಕ್ಕೆ ಆದ್ಯತೆ ನೀಡಿದ್ದು, ಒಟ್ಟು 16,50,000 ಕೋಟಿ ಹೊಸದಾಗಿ ಕೃಷಿ ಸಾಲ ನೀಡಲು ಮೋದಿ ಸರ್ಕಾರ ತೀರ್ಮಾನಿಸಿದೆ. 1.73 ಲಕ್ಷ ಕೋಟಿ ಹಣವನ್ನ ಭತ್ತ ಖರೀದಿಗೆ ನಿಗದಿ ಮಾಡಿದೆ. ಇದರಿಂದ 1.54 ಕೋಟಿ ರೈತರಿಗೆ ಅನುಕೂಲ ಆಗಲಿದೆ. ಎಪಿಎಂಸಿ, ಎಂಎಸ್ಪಿಗೆ ಉತ್ತೇಜನ ನೀಡುವುದಾಗಿಯೂ ಘೋಷಿಸಿದ್ದಾರೆ. ನೀರಾವರಿಗೆ 2,87,000 ಕೋಟಿ ನಿಗದಿಯಾಗಿದೆ. ಸ್ವಚ್ಛ ಭಾರತ್ ಮಿಷನ್ಗೆ 1,41,000 ಕೋಟಿ ಇಟ್ಟಿದ್ರೆ, ವಾಯುಮಾಲಿನ್ಯ ನಿಯಂತ್ರಣಕ್ಕೆ 2,217 ಕೋಟಿ ಹಣ, ಮೂಲಸೌಕರ್ಯಕ್ಕೆ 1,97,000 ಕೋಟಿ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಕೊರೋನಾದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈಲ್ವೆ ಇಲಾಖೆಗೆ 1.1 ಲಕ್ಷ ಕೋಟಿ ಹಣ ನಿಗದಿ ಮಾಡಿದೆ. ಬೆಂಗಳೂರು ನಮ್ಮ ಮೆಟ್ರೋಗೆ ಅನುದಾನ ಸಿಕ್ಕಿದ್ದು, 2A 2B ಹಂತದ ಮೆಟ್ರೋ ಮಾರ್ಗ ವಿಸ್ತರಣೆಯಾಗಲಿದೆ. ಇದಕ್ಕಾಗಿ 14,788 ಕೋಟಿ ಹಣ ಬಿಡುಗಡೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇಗೆ ಚಾಲನೆ ಸಿಗಲಿದೆ. ಇನ್ನು ಆದಾಯ ತೆರಿಗೆಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದೆಲ್ಲ ಸುಳ್ಳಾಗಿದೆ. ಕಳೆದ ವರ್ಷ ಹೇಗಿತ್ತೋ ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಇರುತ್ತೆ ಅಷ್ಟೇ. ದೇಶದಲ್ಲಿ ಡಿಜಿಟಲ್ ಜನಗಣತಿಗೆ 3,768 ಕೋಟಿ ಹಣ ನೀಡಿದ್ದು, ಹೊಸ ಜನಗಣತಿ ಶುರುವಾಗಲಿದೆ. ಇನ್ನು ದೇಶದಲ್ಲಿ ಇನ್ಮುಂದೆ ಒಂದು ರಾಷ್ಟ್ರ ಒಂದು ರೇಷನ್ ಕಾರ್ಡ್ ಯೋಜನೆ ಜಾರಿಯಾಗ್ತಿದ್ದು, ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ರೇಷನ್ ಪಡೆಯಬಹುದು. ಲಡಾಖ್ನ ಲೇಹ್ನಲ್ಲಿ 55ನೇ ಕೇಂದ್ರ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಲಿದೆ. ದೇಶದ ಹಲವು ರಾಜ್ಯಗಳಲ್ಲಿ 100 ಸೈನಿಕ ಶಾಲೆಗಳು ಆರಂಭ ಆಗ್ತಿವೆ. ಜವಳಿ ಉದ್ಯಮಗಳ ಉತ್ತೇಜನಕ್ಕೆ 7 ಜವಳಿ ಪಾರ್ಕ್ ಸ್ಥಾಪಿಸಲು ನಿರ್ಧರಿಸಿದ್ದಾರೆ. ಇದಿಷ್ಟು ಕೇಂದ್ರ ಸರ್ಕಾರ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಮಂಡಿಸಿರೋ ಮೊದಲ ಬಜೆಟ್ನ ಹೈಲೈಟ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಜೆಟ್ ಅಂದ್ಮೇಲೆ ಸಮರ್ಥನೆ ಮಾಡಿಕೊಳ್ಳುವುದು ಸರ್ಕಾರದ ಕೆಲಸ, ವಿರೋಧ ಮಾಡೋದು ಪ್ರತಿಪಕ್ಷಗಳ ಕೆಲಸ. ಇವತ್ತು ಅದೇ ಆಗಿದೆ. ಬಜೆಟ್ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ರು ನೋಡಿ. ಈ ಬಜೆಟ್ ಮೂಲಕ ಸೀತಾರಾಮನ್ ಅವರು ಆತ್ಮ ಬರ್ಬರ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಕೃಷಿ ಸೆಸ್ಸನ್ನ ಎಲ್ಲರ ಮೇಲೆ ಭಾರಿ ಹಾಕಿದ್ದಾರೆ. ಯಾವುದು ಎಕಾನಮಿ ನಂಗೆ ಅರ್ಥ ಆಗೋದಿಲ್ಲ. ಅದ್ರ ಬದಲು ರೈತರಿಗೆ ಫ್ರೀಯಾಗಿ ಸಾಲ ಕೊಡಬಹುದಾಗಿ, ಮತ್ತೆ ರೈತರ ಮೇಲೆ ಸಾಲ ಇದೆಯಲ್ಲ ಆ ಸಾಲ ಮನ್ನಾ ಮಾಡ್ಲಿಕ್ಕೆ ಕ್ರಮ ತಗೋಬಹುದಾಗಿ. ಮನಮೋಹನ್ ಸಿಂಗ್ ರವರು ಸಾಲ ಮನ್ನಾ ಮಾಡೋದ್ ಬಿಟ್ರೆ ಇವ್ರು ಬಂದ ಮೇಲೆ ಒಂದು ಪೈಸಾ ಮನ್ನಾ ಮಾಡಿಲ್ಲ. ಮತ್ತೆ ವಿಮಾ ಕ್ಷೇತ್ರದಲ್ಲಿ 74% ವರೆಗೆ ಖಾಸಗಿ ಬಂಡವಾಳ ಹೂಡಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿದ್ಯುತ್ ಕ್ಷೇತ್ರ ಖಾಸಗಿ ಕ್ಷೇತ್ರ ಆದ್ರೆ ರೈತರಿಗೆ ಏನು ಉಪಯೋಗ ಆಗ್ತದೆ? ಎಲ್ಲ ವರ್ಗದ ಜನ ನೋವನ್ನು ಅನುಭವಿಸ್ತಿದ್ರು. ಅದಕ್ಕೆ ಉತ್ತಮವಾದಂಥ ರೀತಿಯಲ್ಲಿ ಒಂದು ಬಜೆಟ್ ಅನ್ನ ನೀಡ್ತಾರೆ ಅಂತಕ್ಕಂಥ ಭರವಸೆಯನ್ನ ಇಡೀ ದೇಶದ ಜನ ಇಟ್ಕೊಂಡಿದ್ರು. ಆದರೆ ಇದು ಕೇವಲ 5 ರಾಜ್ಯಗಳ ಚುನಾವಣಾ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಒಂದು ಚುನಾವಣೆ. ಇದಂತ ನಿರುತ್ಸಾಹ ಬಜೆಟ್ ಇನ್ನೊಂದಿಲ್ಲ. ಇದು ಜನರ ವಿರುದ್ಧವಾಗಿರುವಂತ ಒಂದು ಬಜೆಟ್. ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಕೋಟಿಗಟ್ಟಲೆ ಬಜೆಟ್, ಇದನ್ನ 2 ಕೋಟಿ ರೂಪಾಯಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಯಾವ ತರದ ಪ್ಲಾನ್ ಕೂಡ ಇಲ್ಲ. ರೈತರಿಗೆ ಬೆಲೆ ನಿಯಂತ್ರಣ ಮಾಡಲಿಕ್ಕೆ ಅದಕ್ಕೂ ಕೂಡ ಇಲ್ಲಿ ಯಾವ ತರದ ಈ ಬಜೆಟ್ ನಲ್ಲಿ ತೋರಿಸಿಲ್ಲ. ಈ ಬಜೆಟ್ ಕೇವಲ 4 ಪ್ರದೇಶಗಳಲ್ಲಿ ಏನು ಚುನಾವಣೆ ನಡೆದಿದೆ ಆ ಚುನಾವಣೆಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಸುಮಾರು 3,20,000 ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ದಾರೆ. ಆದರೆ ಬಡವರಿಗಾಗಿ ಯಾವುದೇ ಯೋಜನೆಗಳು ಇವು ತಂದಿಲ್ಲ. ನಿರೀಕ್ಷೆಗಳು ಸಾಕಷ್ಟು ಇರ್ತವೆ. ಆದರೆ ಆ ನಿರೀಕ್ಷೆಗಳನ್ನ ಯಾವ ಟೈಮಲ್ಲಿ ಹೇಗೆ ಈಡೇರಿಸಬೇಕು ಅಂತ ಹೇಳುವಂಥದ್ದನ್ನು ಕೂಡ ಎಲ್ಲರೂ ಅರ್ಥ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರಾಯಶಃ ತಾತ್ಕಾಲಿಕ ವಿಚಾರಗಳಿಗೆ ಒತ್ತು ಕೊಟ್ಟು ಯಾವುದೋ ಟೆಂಪರರಿ ಶಾಬಾಸ್ಗಿರಿ ಪಡ್ಕೊಳ್ಳೋದಕ್ಕಿಂತಲೂ ದೂರದರ್ಶಿತ್ವದ ಒಂದು ಬಜೆಟನ್ನು ಕಷ್ಟ ಕಾಲದಲ್ಲಿ
ಸವಾಲಿನ ಕಾಲದಲ್ಲಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ನಿರ್ಮಲಾ ಸೀತಾರಾಮನ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಯಾವುದೇ ಒಬ್ಬ ವ್ಯಕ್ತಿಗೆ ಹಸುವಿನಿಂದ ಅವನು ಸಾಯಬಾರ್ದು, ಇದು ನರೇಂದ್ರ ಮೋದಿಯವರ ಅಪೇಕ್ಷೆ. ಈ ದಿಕ್ಕಿನಲ್ಲಿ ಯಾರು ಜಾಬ್ ಕಾರ್ಡ್ ಇಲ್ಲೋ ಜಾಬ್ ಕಾರ್ಡ್ ಕೊಟ್ಟು ಅವ್ರಿಗೆ ಉದ್ಯೋಗವನ್ನು ಕೊಟ್ಟು ಅದ್ರ ಮುಖಾಂತರ 5 ಎಕರೆ ಒಳಗಡೆ ಇರೋಂಥ ಬಡ ವ್ಯಕ್ತಿಗಳು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿ ಮತ್ತು ವಿಸ್ತಾರವಾಗಿ ಬೇರೆ ಬೇರೆ ಯೋಜನೆಗಳು ಕೂಡ ಮಾಡಿರೋದು ತುಂಬ ಸಂತೋಷ. ಮೂಲಸೌಕರ್ಯ ಅಭಿವೃದ್ಧಿಗೆ ಬಂಡವಾಳ ಹೂಡಿಕೆಯನ್ನು ಮಾಡುವಂಥ ಬಜೆಟನ್ನು ಈ ಬಾರಿ ಮಂಡಿಸಿದ್ದಾರೆ. ಮೆಟ್ರೋ ಎಕ್ಸ್ಪ್ಯಾನ್ಷನ್ಗೆ, ವಿಸ್ತರಣೆ ಯೋಜನೆಗೆ ಕರ್ನಾಟಕ ಸರ್ಕಾರಕ್ಕೂ ಸಿಕ್ಕಿದೆ ಅಂತಕ್ಕಂಥ ಅದು ಹೆಮ್ಮೆಯ ಸಂಗತಿ. ಬಹಳ ದಿನಗಳಿಂದ ಏನು ಹೇಳ್ತಿದ್ರು, ಕೃಷಿ ಕ್ಷೇತ್ರದಲ್ಲಿ ಎಲ್ರಿ MSP ಅದು ಖಾತ್ರಿಗೊಳಿಸೋದೇನ್ರಿ ಅಂತ ಕೇಳ್ತಾ ಇದ್ರು. MSPಯನ್ನು 1.5 ಪಟ್ಟು ಹೆಚ್ಚು ಮಾಡುವಂಥ MSPಗೆ ಬಜೆಟ್ನ ಮೂಲಕ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಆದ್ಯತೆಯನ್ನು ಕೊಟ್ಟು ಏನೊಂದು ಅದರ ಅನುಷ್ಠಾನಕ್ಕಾಗಿ ಬೇಕಾಗಿರುವಂಥ ಹಣಕಾಸುಗಳನ್ನು ಒದಗಿಸುವಂಥದ್ದು ಮತ್ತು ಕೋವಿಡ್-19 ಅಂತ ಒಂದು ಸೋಂಕಿನ ಕಾಯಿಲೆಯ ಹಿನ್ನೆಲೆಯಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಟ್ಟಿರುವಂಥದ್ದು ಒಳ್ಳೆ ಬೆಳವಣಿಗೆ. ರೈತರ ಪರವಾದಂಥ ಹಲವಾರು ಹೊಸ ಘೋಷಣೆಗಳನ್ನು ಮಾಡಿದೆ. ಇನ್ಕಮ್ ಟ್ಯಾಕ್ಸನ್ನು ಅಷ್ಟೇ, ಯಾವುದೇ ಹೆಚ್ಚುವರಿ ಇಲ್ಲದೆ ಇನ್ಕಮ್ ಟ್ಯಾಕ್ಸನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಿರೋದು ಕೂಡ ಒಂದು ಸ್ವಾಗತಾರ್ಹ ವಿಚಾರ. ಟೋಟಲ್ ಬಡ್ಜೆಟ್ಟು ಕಷ್ಟದ ಸಂದರ್ಭದಲ್ಲಿ ಮಾಡಿದ್ರೂ ಕೂಡ ಮಿತವಾದಂಥ ಬಡ್ಜೆಟನ್ನು ಮಾಡಿದ್ದಾರೆ. ಬಜೆಟ್ನಲ್ಲಿ ಈ ಸಲ ಬಹುತೇಕ ದಿನ ಬಳಕೆಯ ವಸ್ತುಗಳಿಗೆ ಕೃಷಿ ಸೆಸ್ ಹಾಕಲಾಗಿದೆ. ಆದರೆ ಕೃಷಿ ಸೆಸ್ ಹಾಕಿದ್ ಯಾಕೆ ಅನ್ನೋದು ಬಹುತೇಕ ಜನರ ಪ್ರಶ್ನೆ. ಇದಕ್ಕೆ ಸ್ವತಃ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉತ್ತರವನ್ನ ಕೊಟ್ಟಿದ್ದಾರೆ. ನೆಟ್ವರ್ಕ್ 18ನ ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಅವರ ಜೊತೆ ನಡೆದಂತಹ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. Nirmalaji, there is a little bit of confusion around the agri-infra cess. What really was the idea behind this? I'll just give you a broad principle. Yeah. Many of the customs duty, the items selected for it, are those which can afford to pay the duties as it exists today. But even then, even as we talk of Atmanirbhar Bharat, intention being that imports should happen at least for those sectors where the raw materials are coming from abroad. So, for instance, if you were paying a BCD of 12%, something like that in gold for instance, we brought the BCD down to, let us say, 7%, and after that we just added 3 to 4% of this cess, which we want essentially to be carving out from that customs duty only for the purpose of funding infrastructure in agriculture. The end of the story in each of these items on which I have imposed the cess, the agricultural infrastructure development cess, is the end consumer or the importer is not going to pay 1 rupee more. The reduction in customs and the imposition of the cess, agri-infrastructure cess, net is not going to burden the consumer or the importer. ಬಿಜೆಪಿ ಶಾಸಕರ ಟೀಮ್ ಕಲಾಪ ಮುಗಿದ ಕೂಡಲೇ ಸಭೆ ಸೇರಿದೆ. ಸಿಎಂ ಬಿಎಸ್ವೈ ಆಡಳಿತ ವೈಖರಿ, ನಿಗಮ ಮಂಡಳಿ ನೇಮಕ, ಸಚಿವ ಸಂಪುಟ ವಿಸ್ತರಣೆ, ಆಡಳಿತದಲ್ಲಿ ಸಿಎಂ ಕುಟುಂಬದ ಹಸ್ತಕ್ಷೇಪ, ಕ್ಷೇತ್ರಗಳಿಗೆ ಅನುದಾನ ಕೊರತೆ, ಪ್ರಸಕ್ತ ಪಕ್ಷ ಹಾಗೂ ಸರ್ಕಾರದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಶಾಸಕರಾದ ಅರವಿಂದ ಬೆಲ್ಲದ್, ಅಪ್ಪಚ್ಚು ರಂಜನ್, ಕರುಣಾಕರ್ ರೆಡ್ಡಿ, ಸತೀಶ್ ರೆಡ್ಡಿ, ವೈ ಸುನಿಲ್ ಕುಮಾರ್, ರಾಜ್ಕುಮಾರ್ ತೇಲ್ಕರ್ ಸೇರಿದಂತೆ 15ಕ್ಕೂ ಹೆಚ್ಚು ಶಾಸಕರು ಚರ್ಚೆ ಮಾಡಿದ್ದಾರೆ. ಇನ್ನೊಂದು ಕಡೆ ರೇಣುಕಾಚಾರ್ಯ ಟೀಮ್ ಅತೃಪ್ತಿಗೆ ಸಿಎಂ ಮದ್ದು ಹಾಕುವ ಪ್ರಯತ್ನ ಮಾಡಿದ್ರು. ಕಾವೇರಿ ನಿವಾಸಕ್ಕೆ ಕರೆಸಿಕೊಂಡು ಸಂಧಾನಕ್ಕೂ ಪ್ರಯತ್ನ ಪಟ್ಟರು. ಇನ್ನು ನಾಳೆ ಸಚಿವ ಸ್ಥಾನ ಹಾಗೂ ಕ್ಷೇತ್ರಕ್ಕೆ ಅನುದಾನ ಸಿಗದೆ ಸಿಟ್ಟಿಗೆದ್ದಿರುವ ಬಿಜೆಪಿ ಶಾಸಕರನ್ನ ಸಮಾಧಾನ ಪಡಿಸಲು ಡಿನ್ನರ್ ಸಭೆ ಕರೆದಿದ್ದಾರೆ. ಡಿನ್ನರ್ ಮೀಟಿಂಗ್ನಲ್ಲಿ ಪ್ರಸಕ್ತ ವಿದ್ಯಮಾನಗಳು, ಶಾಸಕರ ಅಭಿಪ್ರಾಯ ಸಂಗ್ರಹ, ಕ್ಷೇತ್ರದ ಅಭಿವೃದ್ಧಿ ಹಾಗೂ ಅಸಮಾಧಾನಿತರ ಮನವೊಲಿಕೆ ನಡೆಯಲಿದೆ. ವಿಧಾನಸಭೆ ಅಧಿವೇಶನ ನಡೆಯುತ್ತಿದ್ದಾಗಲೇ ಇವತ್ತು ಸಿಎಂ ಯಡಿಯೂರಪ್ಪ ದಿಢೀರ್ ಅಂತ ಸದನದಿಂದ ಹೊರಗೆ ಬಂದು ಗೇಟ್ ಹತ್ರ ನಿಂತ್ಕೊಂಡು ಅರ್ಜೆಂಟ್ ಕಾರ್ ತಗೊಂಡ್ಬನ್ನಿ, ಮನೆಗೆ ಹೋಗ್ಬೇಕು ಅಂದ್ರು. ಮಾಹಿತಿನೇ ಇಲ್ಲದೆ ಏಕಾಂಗಿಯಾಗಿ ಕೆಂಗಲ್ ಗೇಟ್ ಬಳಿ ಸಿಎಂ ನಿಂತಿದ್ದನ್ನ ನೋಡಿ ಭದ್ರತಾ ಸಿಬ್ಬಂದಿ, ಅಧಿಕಾರಿಗಳು ತಬ್ಬಿಬ್ಬಾದ್ರು. ಕೊನೆಗೆ 5 ನಿಮಿಷ ಗೇಟ್ ಬಳಿ ಕಾದ್ಮೇಲೆ ಕಾರ್ ಬಂತು. ಕಾರ್ ಹತ್ಕೊಂಡು ಸೀದಾ ಡಾಲರ್ಸ್ ಕಾಲೋನಿಯ ನಿವಾಸಕ್ಕೆ ಹೋದ್ರು.
ಇನ್ನು ಸಿಎಂ ಬಿಎಸ್ವೈ ಬಿಜೆಪಿ ಶಾಸಕರ ಡಿನ್ನರ್ ಮೀಟಿಂಗ್ ಕರೆದ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಶಾಸಕರ ಸಭೆಗೆ ಮುಂದಾಗಿದೆ. ಬುಧವಾರ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯಲಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶಾಸಕರೊಂದಿಗೆ ಚರ್ಚೆ ನಡೆಯಲಿದ್ದು, ಉಳಿದ 2 ದಿನಗಳಲ್ಲಿ ಸರ್ಕಾರದ ವಿರುದ್ಧ ಸದನದಲ್ಲಿ ಹೋರಾಟ ಹಾಗೂ ಯಾವ ವಿಷಯಗಳ ಮೇಲೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಬೇಕು ಅನ್ನುವಂತಹ ಬಗ್ಗೆ ಕಾಂಗ್ರೆಸ್ ಶಾಸಕರೊಂದಿಗೆ ಸಿದ್ದರಾಮಯ್ಯ ಚರ್ಚೆ ಮಾಡಲಿದ್ದಾರೆ. ವೆಲ್ಕಮ್ ಬ್ಯಾಕ್. ಮಂಗಳೂರಲ್ಲಿ ಮಾಜಿ ಪ್ರೇಯಸಿಯ ಜೊತೆಗಿದ್ದ ಯುವಕನ ಮೇಲೆ ಮಾಜಿ ಪ್ರಿಯಕರ ಚೂರಿಯಿಂದ ದಾಳಿ ಮಾಡಿದ್ದಾನೆ. ಮಂಗಳೂರಿನ ಕುಮಾರ್ ಇಂಟರ್ನ್ಯಾಷನಲ್ ಹೋಟೆಲಲ್ಲಿ ಘಟನೆ ನಡೆದಿದ್ದು, ಮಾಜಿ ಪ್ರೇಯಸಿ ಜೊತೆಗಿದ್ದ ಪ್ರತೀಕ್ಷ್ ಅನ್ನುವವನ ಮೇಲೆ ಮಾಜಿ ಪ್ರಿಯಕರ ತ್ರಿಶೂಲ್ ಆ್ಯಂಡ್ ಗ್ಯಾಂಗ್ ಹಲ್ಲೆ ಮಾಡಿದೆ. ಪ್ರತೀಕ್ಷ್ಗೆ ಆರೋಪಿ ತ್ರಿಶೂಲ್ ಚೂರಿಯಿಂದ 4 ಕಡೆ ಇರಿದಿದ್ದಾನೆ. ತ್ರಿಶೂಲ್ ಆ್ಯಂಡ್ ಗ್ಯಾಂಗ್ನ ಈ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆ ಸಂಬಂಧ ಕದ್ರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೆಹಲಿ ಗಡಿ ಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇರುವ 3 ಸ್ಥಳಗಳಲ್ಲಿ ಅಂತರ್ಜಾಲ ಸೇವೆಗಳನ್ನು ಫೆಬ್ರವರಿ 2ರ ರಾತ್ರಿವರೆಗೂ ಸ್ಥಗಿತಗೊಳಿಸಲಾಗಿದೆ. ಸಿಂಘು, ಘಾಜಿಪುರ, ಟಿಕ್ರಿಗೆ ಸೇರಿದಂತೆ ಇರುವಂತಹ ದೆಹಲಿ ಗಡಿ ಭಾಗಗಳಲ್ಲಿ ರೈತರು 2 ತಿಂಗಳಿಂದ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ. 3 ಸ್ಥಳಗಳಲ್ಲಿ ನವೆಂಬರ್ನಿಂದ ರೈತರು ಎಲ್ಲೆಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೋ ಆ ಪ್ರದೇಶಗಳಲ್ಲಿ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಅಂತರ್ಜಾಲ ಸೇವೆ ಸ್ಥಗಿತಗೊಳ್ಳಲಿದೆ ಅಂತ ಗೃಹ ಸಚಿವಾಲಯ ತಿಳಿಸಿದೆ. ಜನವರಿ 31ರ ರಾತ್ರಿ 11 ಗಂಟೆಯಿಂದ ಅಂತರ್ಜಾಲ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದ್ದು, ಫೆಬ್ರವರಿ 2ರವರೆಗೆ ಮುಂದುವರಿಸಲು ಗೃಹ ಸಚಿವಾಲಯ ಆದೇಶ ನೀಡಿದೆ. 1ರಿಂದ 5ನೇ ತರಗತಿ ಪ್ರಾರಂಭಿಸುವಂತೆ ರುಪ್ಸಾ ಶಿಕ್ಷಣ ಸಚಿವರಿಗೆ ಮನವಿ ಮಾಡಿದೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ಗೆ ರುಪ್ಸಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಮನವಿ ಸಲ್ಲಿಸಿದ್ದಾರೆ. ರಾಜ್ಯಾದ್ಯಂತ ಪ್ರಾಥಮಿಕ ತರಗತಿಗಳಲ್ಲಿ ಸುಮಾರು 45 ಲಕ್ಷ ಮಕ್ಕಳು ಓದುತ್ತಿದ್ದಾರೆ. ಕೊರೋನಾದಿಂದ ಶಾಲೆ ಪ್ರಾರಂಭವಾಗದೆ ಆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಹೀಗಾಗಿ ಈ ಕೂಡಲೇ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಿರುವ ಮಾರ್ಗಸೂಚಿ ಪ್ರಕಾರ ಶಾಲೆ ಪುನರಾರಂಭ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. 1ರಿಂದ 5ನೇ ಕ್ಲಾಸ್ಗಳನ್ನು ಕೂಡ ಆರಂಭ ಮಾಡಿ ಅಂತ ಹೇಳಿ ರುಪ್ಸಾ ಅಧ್ಯಕ್ಷ ಲೋಕೇಶ್ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಾಥಮಿಕ ಶಾಲೆಗಳಲ್ಲಿ ಆಲ್ಮೋಸ್ಟ್ 45 ಲಕ್ಷ ಮಕ್ಕಳು ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ 1ರಿಂದ 5ನೇ ತರಗತಿಗೂ ಕೂಡ ಪ್ರಾರಂಭ ಮಾಡಬೇಕು ಆ ಕ್ಲಾಸ್ಗಳನ್ನ ಅಂತ ಹೇಳಿ ಈಗ ರುಪ್ಸಾ ಅಧ್ಯಕ್ಷ ಲೋಕೇಶ್ ಅವರು ಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ನೋಡೋಣ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಸಚಿವರು ಯಾವ ರೀತಿಯಾಗಿ ನಿರ್ಧಾರಗಳನ್ನು ಕೈಗೊಳ್ತಾರೆ, ಸರ್ಕಾರ ಯಾವ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ. ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಹಾಗೆಯೇ ಅನುಷ್ಕಾ ಶರ್ಮಾ ತಮ್ಮ ಮುದ್ದಾದ ಮಗುವಿಗೆ ವಾಮಿಕಾ ಅಂತ ಹೆಸರಿಟ್ಟಿದ್ದಾರೆ. ಜೊತೆಗೆ ಮೊದಲ ಬಾರಿಗೆ ಮಗಳ ಫೋಟೋವನ್ನು ಕೂಡ ಜಗತ್ತಿನೆದುರು ಅನಾವರಣ ಮಾಡಿದ್ದಾರೆ. ಅನುಷ್ಕಾ ಶರ್ಮಾ ತಮ್ಮ ಮಗಳ ಫೋಟೋವನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ವಾಮಿಕಾ ಅಂದ್ರೆ ದುರ್ಗಾ ದೇವತೆ ಅನ್ನುವ ಅರ್ಥ ಬರುತ್ತೆ ಅಂತ ಬರ್ಕೊಂಡಿದ್ದಾರೆ. ವಾಮಿಕಾ ನಮ್ಮ ಬದುಕಲ್ಲಿ ಬಂದ ಬಳಿಕ ಆ ಪ್ರೀತಿ ಇನ್ನೊಂದು ಹಂತಕ್ಕೇರಿದೆ. ಸರಿಯಾಗಿ ನಿದ್ರೆ ಮಾಡೋದಕ್ಕೆ ಆಗುತ್ತಿಲ್ಲವಾದರೂ ನಮ್ಮ ಹೃದಯ ಪ್ರೀತಿಯಿಂದ ತುಂಬಿ ತುಳುಕ್ತಾ ಇದೆ ಅಂತ ಅನುಷ್ಕಾ ಶರ್ಮಾ ಬರ್ಕೊಂಡಿದ್ದಾರೆ.